ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಒಂದು ವಿಶೇಷವಾಗಿರುತ್ತೆ. ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಬಾರಿಯೂ ಕೂಡ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗುವಂಥ ಅತಿ ದೊಡ್ಡ ಜಾತ್ರೆ ಇದು. ವಿಶೇಷ ಹೂಗಳಿಂದ ಅಲಂಕೃತಗೊಂಡಿದೆ. ಕರ್ತೃಗದ್ದುಗೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಂಥ ಗವಿಸಿದ್ದೇಶ್ವರ ಜಾತ್ರೆಯ ಸಂಭ್ರಮ, ಸಡಗರ, ವಿಜೃಂಭಣೆ ಈ ಬಾರಿಯೂ ಭಾಳ ಜೋರಾಗಿದೆ. ದಕ್ಷಿಣ ಭಾರತದ ಕುಂಭಮೇಳ ನಾನಾಗಲೇ ಹೇಳ್ದಂಗೆ ಭಾಳ ದೊಡ್ಡ ಜಾತ್ರೆ. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಾರೆ. ಸಾವಿರಾರು ಭಕ್ತರಿಂದ ಉಡಿ ತುಂಬುವ ಕಾರ್ಯಕ್ರಮ. ಅದ್ದೂರಿ ರಥೋತ್ಸವಕ್ಕೆ 10 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ ಇದೆ. ಜಾತ್ರಾ ಮಹೋತ್ಸವದ ಹಿನ್ನೆಲೆ ಉಡಿ ತುಂಬುವ ಕಾರ್ಯಕ್ರಮವೂ ಕೂಡ ಜೋರಾಗಿದೆ. ಸುಮಾರು ಸಾವಿರಾರು ಜನ ಭಕ್ತರು ಉಡಿ ತುಂಬುತ್ತಾರೆ. ಹರಕೆಯನ್ನು ತೀರಿಸಿ ಉಡಿ ತುಂಬಿಸಿಕೊಳ್ತಾ ಇದ್ದಾರೆ ಭಕ್ತರು. ಸಾವಿರಾರು ಭಕ್ತರಿಂದ ಉಡಿ ತುಂಬುವ ಕಾರ್ಯಕ್ರಮ ನೋಡಿ. ಗವಿಸಿದ್ದೇಶ್ವರ ಜಾತ್ರೆ ಲಕ್ಷಾಂತರ ಜನ ದೇಶದ ಮೂಲೆ ಮೂಲೆಯಿಂದ ಬರ್ತಾರೆ. ದಕ್ಷಿಣ ಭಾರತದ ಕುಂಭಮೇಳ ಅಂಥೇಳಿ ಈ ಗವಿಸಿದ್ದೇಶ್ವರ ಜಾತ್ರೆಯನ್ನು ಕರೀತಾರೆ. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಕಿಕ್ಕಿರಿದು ಸೇರಿರುವಂಥ ಭಕ್ತ ಸಾಗರವನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆಂಕರ್ ಅಶ್ವದಿವಿತ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಕೊಪ್ಪಳದಿಂದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿದ್ದಾರೆ ನಮ್ಮ ದಿವಿತ್. ದಕ್ಷಿಣ ಭಾರತದ ಕುಂಭಮೇಳ ಅಂತೇಳಿ ಕರೆಯುವಂಥ ಗವಿಸಿದ್ದೇಶ್ವರ ಜಾತ್ರೆಯ ವಿಜೃಂಭಣೆ ಈ ಬಾರಿ ಹೆಂಗಿದೆ ದಿವಿತ್? ಎಸ್, ಖಂಡಿತವಾಗ್ಲೂ ರಂಜಿತ್, ಗಮನಿಸ್ತಾ ಇದ್ದೀವಿ ನಾವಿವತ್ತು ಅಂದರೆ ರಿಪಬ್ಲಿಕ್ ಕನ್ನಡ ತಂಡ ಕೊಪ್ಪಳದಲ್ಲಿರುವಂಥದ್ದು ಗವಿಸಿದ್ದೇಶ್ವರ ಮಠದ ಮುಂಭಾಗದಲ್ಲಿ ಇವತ್ತು ಸಂಜೆ 5:30ಕ್ಕೆ ನಡೆಯಲಿರುವಂಥ ಮಹಾರಥೋತ್ಸವ. ಈ ರಥೋತ್ಸವಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇರ್ಬೋದು ರಥ ಯಾವ ರೀತಿ ಸಿದ್ಧಗೊಳ್ತಾ ಇದೆ ಅಂತ. ಪ್ರಮುಖವಾಗಿ ಈ ಒಂದು ಜಾತ್ರೆಗೆ ಯಾವಾಗಲೂ ಕೂಡ ಇನ್ವೈಟ್ ಮಾಡಬೇಕಾದ್ರೆ ಅಜ್ಜನ ಜಾತ್ರೆಗೆ ಬನ್ನಿ ಅಂತ ಹೇಳುವ ಮುಖಾಂತರ ಯಾವ ರೀತಿ ರಂಗೋಲಿಯನ್ನು ಬಿಡಿಸಿ ಇಲ್ಲಿ ಇನ್ವೈಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ನಿಮಗೆ ಗಂಟೆ ಕಳೆದಷ್ಟು ಕೂಡ ಸಾವಿರಾರು ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಸೇರ್ತಾರೆ ರಂಜಿತ್. ಅಷ್ಟ ದೊಡ್ಡ ಮಟ್ಟ ಅಂದರೆ ನೀವು ಆಗಲೇ ಹೇಳಿದ ಹಾಗೆ ಈ ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಕರೀತಾರೆ. ಸುಮಾರು 5 ಲಕ್ಷಕ್ಕಿಂತ ಅಧಿಕ ಜನ ಭಕ್ತರು ಸೇರುವಂಥ ಸಾಧ್ಯತೆ. 10 ಲಕ್ಷದಷ್ಟು ಜನ ಸೇರುವಂಥ ನಿರೀಕ್ಷೆ. ಜೊತೆಗೆ ಮೈಸೂರಿನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಬಂದು ಈ ಒಂದು ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾರೆ. ಅದ್ಭುತವಾಗಿ ನೋಡಿ ಗಮನಿಸ್ತಾ ಇದ್ದೀರಾ ಈ ರಥ ಕೂಡ ಯಾವ ರೀತಿ ಸಿದ್ಧಗೊಳ್ತಾ ಇದೆ ಅಂತ ಹೇಳಿ. ಆಮೇಲೆ ಬೇರೆ ಕಡೆಯಿಂದ ಪಾದಯಾತ್ರೆ ಮಾಡುವ ಮುಖಾಂತರ ಬಂದು ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸುವಂಥದ್ದು. 100-150 ಕಿಲೋಮೀಟರ್ಗಳಿಂದಲೂ ಕೂಡ ಬರ್ತಾರೆ. ಸಾಕಷ್ಟು ಹರಕೆಯನ್ನು ಹೊತ್ತು ಬರ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಬಂದು ಭಕ್ತಾದಿಗಳು ಇಲ್ಲಿ ಹರಕೆಯನ್ನು ತೀರಿಸುವಂಥದ್ದು ರಂಜಿತ್. ಯಾಕಂದರೆ ನೀವು ಗಮನಿಸ್ತಾ ಇರ್ಬೋದು ನಿಮಗೆ ಇನ್ನೂ ಒಂದು ಗಂಟೆ ಹೋಗಲಿ, ಗಂಟೆಗಳು ಕಳೆದಷ್ಟು ಕೂಡ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾರೆ. ಜೊತೆಯಲ್ಲೇ ಅಂದರೆ ಯಾವ ರೀತಿ ಅಂತಂದರೆ ಈ ಒಂದು ಮಠದ ಇತಿಹಾಸ ಆಗಿರ್ಬೋದು, ಈ ಹಿಂದೆ ತತ್ವ ಸಿದ್ಧಾಂತಗಳಾಗಿರ್ಬೋದು, ಇಲ್ಲಿ ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ಶಿಕ್ಷಣ ಎಲ್ಲವನ್ನೂ ಕೂಡ ಒಳಗೊಂಡಂತೆ ಈ ಮಠ ಹೊಂದಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಜಾತ್ರೆ ಪ್ರತಿ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಒಟ್ಟಲ್ಲಿ ಈ ಜಾತ್ರೆ ವಿಶೇಷ ಅಂದರೆ ಅದು ರೊಟ್ಟಿ ಜಾತ್ರೆ ಅಂತಲೇ ಹೇಳ್ಬೋದು. ಸುಮಾರು 5 ಲಕ್ಷಕ್ಕೂ ಅಧಿಕ ರೊಟ್ಟಿಯನ್ನು ಈಗಾಗಲೇ ತಯಾರಿಸಲಾಗಿದೆ ಅಂತ. ಯಾಕಂದರೆ ಸುಮಾರು 5 ಲಕ್ಷ ಜನ ಭಕ್ತಾದಿಗಳು ಸೇರಬಹುದಾದಂಥ ನಿರೀಕ್ಷೆಯಲ್ಲಿ 5 ಲಕ್ಷಕ್ಕೂ ಅಧಿಕ ರೊಟ್ಟಿಗಳನ್ನು ಈಗಾಗಲೇ ತಯಾರಿಸಲಾಗಿರುವಂಥದ್ದು. ಮತ್ತು ಬೇರೆ ಕಡೆಯಿಂದ ಬಂದಂಥ ಭಕ್ತರು ಟ್ರ್ಯಾಕ್ಟರ್ ಮೂಲಕ ಈಗಾಗಲೇ ತರಕಾರಿಗಳಾಗಿರ್ಬೋದು, ರೊಟ್ಟಿ ಆಗಿರ್ಬೋದು ತಗೊಬಂದಿಲ್ಲಿ ಪ್ರಸಾದ ರೂಪದಲ್ಲಿ, ಕಾಣಿಕೆ ರೂಪದಲ್ಲಿ ಇರಿಸಿರುವಂಥದ್ದು. ಸೊ ಒಂದು ಅದ್ಭುತವಾದಂಥ ದೃಶ್ಯಗಳನ್ನು ಇವತ್ತು ನೀವು ಸಾಯಂಕಾಲದ ಹೊತ್ತು ಕಂಡುಕೊಳ್ತೀರಿ ರಂಜಿತ್. ಅಷ್ಟರ ಮಟ್ಟಿಗೆ ಜನ ಸೇರ್ತಾರೆ. ಈ ರಥವನ್ನು ಇಲ್ಲಿಂದ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ. ಆ ಒಂದು ದೃಶ್ಯ ಇವತ್ತು ಇಡೀ ದೃಶ್ಯಕ್ಕೆ ಅಂದರೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಸಾಕ್ಷಿಯಾಗುತ್ತೆ ರಂಜಿತ್ ಈ ದಿನ ಅಂತ ಹೇಳ್ಬೋದು. ಓಕೆ ಅಶ್ವದಿವಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ ಈ ಜಾತ್ರಾ ಮಹೋತ್ಸವಕ್ಕೆ. ಅತಿ ದೊಡ್ಡ ಜಾತ್ರೆಗೆ ವಿಶೇಷವಾದಂತಹ ಹೂಗಳಿಂದಾಗಿ ಅಲಂಕಾರವನ್ನ ಮಾಡಲಾಗಿದೆ. ಕುರ್ತು ಗದ್ದುಗೆಗೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯನ್ನ ಪಡೆದಂತಹ ಜಾತ್ರೆ ಇದು. ಸಾವಿರಾರು ಭಕ್ತರಿಂದ ಉಡಿ ತುಂಬುವಂತಹ ಕಾರ್ಯ ಕೂಡ ಅದ್ಧೂರಿಯಾಗಿ ನಡೀತಾ ಇದೆ. ರಥೋತ್ಸವಕ್ಕೆ 10 ಲಕ್ಷ ಭಕ್ತರು ಸೇರುವಂತಹ ನಿರೀಕ್ಷೆ ಇದೆ. ದೊಡ್ಡ ಮಟ್ಟದಲ್ಲಿ ಕೊಪ್ಪಳದ ಉತ್ಸವ ನಡೀತಾ ಇರುವಂತದ್ದು. ಲಕ್ಷಾಂತರ ಭಕ್ತರು ಕೊಪ್ಪಳದ ಕಡೆ ಆಗಮಿಸ್ತಾ ಇದ್ದಾರೆ.
ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂದ್ರೆ ಸುತ್ತಮುತ್ತಲಿನ ಊರುಗಳಿಂದ ಲಕ್ಷಾಂತರ ಮಂದಿ ಜನರು ಬರ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಜನಸಾಗರವೇ ಹರಿದು ಬರುತ್ತೆ. ಈ ಬಾರಿಯೂ ಕೂಡ ಲಕ್ಷಾಂತರ ಭಕ್ತರು ಗವಿಸಿದ್ದೇಶ್ವರ ಜಾತ್ರೆಗೆ ಆಗಮಿಸುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಬೆಳಿಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಎಲ್ಲವೂ ಕೂಡ ಧಾರ್ಮಿಕ ಕಾರ್ಯಗಳೆಲ್ಲ ಆರಂಭವಾಗಿದೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಈಗಾಗಲೇ ಸಾವಿರಾರು ಮಂದಿ ದೇವಾಲಯದ ಹತ್ರ ಹರಿದು ಬರ್ತಾ ಇದ್ದಾರೆ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರು ಈ ಒಂದು ಅದ್ಧೂರಿ ಜಾತ್ರೆಗೆ ಸಾಕ್ಷಿಯಾಗಲಿದ್ದಾರೆ ಎಂದು ವಿಶೇಷವಾದಂತಹ ಹೂಗಳನ್ನ ಕೂಡ ತರಿಸಲಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ಅಲಂಕಾರವನ್ನ ಮಾಡಲಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ್ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಹೇಗ್ ನಡೀತಾ ಇದೆ ಕುಂಭಮೇಳ? ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಖ್ಯಾತಿಯನ್ನ ಗಳಿಸಿರುವಂತಹ ಜಾತ್ರಾ ಮಹೋತ್ಸವ ಇದು. ಹೇಗಿದೆ ಸಂಭ್ರಮ? ಖಂಡಿತ ಚೈತ್ರ, ಏನು ದಕ್ಷಿಣ ಭಾರತದ ಕುಂಭಮೇಳ ಅಂತ ಏನು ಖ್ಯಾತಿಯನ್ನು ಪಡೆದಿದೆ. ನಿಜಕ್ಕೂ ಏನಂತಂದ್ರೆ ಇಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾತ್ರಿಯಿಂದನೇ ಏನಂದ್ರೆ ಸಾಕಷ್ಟು ಜನ ಭಕ್ತರು ಏನಂತಾರೆ ಗವಿ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಏನಂತಾರೆ ಪ್ರತಿ ಕ್ಷಣಕ್ಕೂ ಕೂಡ ಏನು ಭಕ್ತರ ದಂಡು ಹೆಚ್ಚಾಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಈಗಾಗಲೇ ಏನಂತಂದ್ರೆ ಏನು ಗವಿ ಮಠದಲ್ಲಿ ಸಾಕಷ್ಟು ಏನಂತಾರೆ ಪೂಜಾ ಕೈಂಕರ್ಯಗಳಾಗಿರ್ಬೋದು, ಹರಕೆಯನ್ನು ತೀರಿಸುವಂಥ ಕಾರ್ಯಕ್ರಮ, ಉಡಿ ತುಂಬುವ ಕಾರ್ಯಕ್ರಮಗಳು ಕೂಡ ಈಗಾಗಲೇ ಒಂದು ಕಡೆ ನಡೀತಾ ಇದ್ದಾವೆ. ಸದ್ಯ ಇನ್ನೊಂದು ಕಡೆ ಏನಂತಂದ್ರೆ ಈ ಒಂದು ಜಾತ್ರೆಯ ಕೇಂದ್ರ ಬಿಂದು ಅಂತಂದ್ರೆ ಮಹಾರಥೋತ್ಸವ. ಈ ಮಹಾರಥೋತ್ಸವ ಇವತ್ತು ಸಾಯಂಕಾಲ 5:35ಕ್ಕೆ ಏನು ನಡೆಯುತ್ತೆ. ಸದ್ಯ ಏನಂತಂದ್ರೆ ನಾನು ಈ ಮಹಾರಥೋತ್ಸವ ನಡೆಯುವಂಥ ಒಂದು ಸ್ಥಳದಲ್ಲಿದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ಗಳಲ್ಲಿ. ಇದು ಏನು ಇವತ್ತು ಸಾಯಂಕಾಲ ನಡೆಯುವಂತಹ ಮಹಾರಥೋತ್ಸವ ಏನಿದೆ, ಈ ಒಂದು ರಥ ಬೀದಿ ಈ ಒಂದು ಮಹಾರಥೋತ್ಸವ ನಡೆಯುತ್ತೆ. ಈಗಾಗಲೇ ಏನಂತಂದ್ರೆ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿವೆ. ಈಗಾಗಲೇ ರಥ ಕೂಡ ಸಂಪೂರ್ಣವಾಗಿ ತಯಾರಿಯಾಗಿದೆ. ಏನು ಮಧ್ಯಾಹ್ನದ ನಂತರ ಈ ಒಂದು ರಥ ಏನಿದೆ ಸಂಪೂರ್ಣವಾಗಿ ಏನಂತಂದ್ರೆ ವಿವಿಧ ರೀತಿಯ ಹೂಗಳಿಂದ ಒಂದು ಅಲಂಕಾರಗೊಳ್ಳುತ್ತೆ. ಈ ಒಂದು ರಥದಲ್ಲಿ ಏನಂತಂದ್ರೆ ಗವಿಸಿದ್ದೇಶ್ವರ ಮೂರ್ತಿಯನ್ನು ಇಟ್ಟು ಇಲ್ಲಿಂದ ಒಂದು ಮಹಾರಥೋತ್ಸವವನ್ನು ನಡೆಸ್ತಾರೆ. ಈ ಒಂದು ಮಹಾರಥೋತ್ಸವಕ್ಕೆ ಈ ರಥಕ್ಕೆ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಜನ ಭಕ್ತರು ಬಂದು ಒಂದು ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಕಾಯನ್ನು ಒಡೆಯುವಂಥ ಕೆಲಸಗಳು ಕೂಡ ಏನು ನಡೀತಾ ಇದ್ದಾವೆ. ಈಗಾಗಲೇ ಏನಂತಂದ್ರೆ ರಾಜ್ಯದ ವಿವಿಧ ಮೂಲೆಗಳಿಂದ ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಏನಂತಾರೆ ಕ್ರೌಡ್ ಕೂಡ ಸಾಕಷ್ಟು ಇದೆ. ಏನಂತಾರೆ ಕ್ಷಣಕ್ಕೂ ಕೂಡ ಒಂದು ಹೆಚ್ಚಾಗ್ತಾನೆ ಇದೆ. ಯಾಕಂದ್ರೆ ಇದು ಅತಿ ಹೆಚ್ಚು ಅಂದ್ರೆ ಸುಮಾರು 8 ರಿಂದ 10 ಲಕ್ಷ ಜನರು ಒಂದು ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಇನ್ನೊಂದು ಈ ರಥೋತ್ಸವ ನಡೆಯುವಂಥ ವೇಳೆ ಈ ಒಂದು ಏನು ಸಾಕಷ್ಟು ಒಂದು ವಿಶೇಷತೆಗಳಿಗೆ ಕೂಡ ಕಾರಣವಾಗುತ್ತೆ. ಅದೇ ರೀತಿ ಏನಂದ್ರೆ ಈ ರಥ ಸಾಗುವಂತಹ ರಥ ಬೀದಿ ಏನಿದೆ, ರಥ ಬೀದಿಯ ಉದ್ದಕ್ಕೂ ಏನಂದ್ರೆ ಒಂದು ಬಣ್ಣದ ಚಿತ್ತಾರಗಳನ್ನ ಅಂದ್ರೆ ರಂಗೋಲಿಗಳನ್ನ ಬಿಡಿಸಲಾಗಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಈ ಒಂದು ಪ್ರತಿಯೊಂದು ರಂಗೋಲಿಗಳು ಕೂಡ ಒಂದೊಂದು ಸಂದೇಶವನ್ನ ಸಾರುತ್ತೆ. ಇದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಮೊದಲಿಗೆ ಕಾಣಸಿಗೋದು ಸರ್ವಧರ್ಮಗಳ ಸಮಾನತೆ ಅಂತಾನೆ ಹೇಳ್ಬೋದು. ಈ ಸರ್ವಧರ್ಮಗಳ ಸಮಾನತೆಯನ್ನ ಕಾಣುವಂತಹ ರಂಗೋಲಿಗಳನ್ನ ಬಿಡಿಸಲಾಗಿದೆ. ನೀವು ನೋಡ್ತಾ ಇರ್ಬೋದು. ಏನಂತಂದ್ರೆ ಈ ಒಂದು ರಂಗೋಲಿಯಲ್ಲಿ ಕಂಡು ಬರ್ತಾ ಇರೋದು ಅಜ್ಜನ ಜಾತ್ರೆಗೆ ಬನ್ನಿ ಅನ್ನುವಂಥ ಒಂದು ಸಂದೇಶವನ್ನು ಸಾರುತ್ತೆ. ಈ ಸಂದೇಶ ಏನಂತಂದ್ರೆ ಒಂದು ರೀತಿಯಲ್ಲಿ ಅಂದ್ರೆ ಹಿಂದೂ ಧರ್ಮದ ಸಂಕೇತವಾದಂಥ ಓಮಣ್ಣ. ಧನ್ಯವಾದ. ಕೆಳಗಡೆ ಬಂದರೆ ಅಂದರೆ ಕ್ರೈಸ್ತ ಧರ್ಮವನ್ನು ಪ್ರತಿನಿಧಿಸುವಂಥ ಕ್ರಾಸ್ ಅನ್ನು ಕೂಡ ಇಲ್ಲಿ ಬಿಡಿಸಲಾಗಿದೆ. ಅದೇ ರೀತಿ ಏನಂದರೆ ರಥ ಬೀದಿಯನ್ನು ಸಂಪೂರ್ಣವಾಗಿ ವಿವಿಧ ರೀತಿಯ ಏನು ಅಂದರೆ ವರ್ಣರಂಜಿತವಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಚೈತ್ರ. ಈಗ ಇನ್ನು ಲಕ್ಷಾಂತರ ಮಂದಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾರೆ. ಈ ವೇಳೆ ಯಾವೆಲ್ಲ ಸೌಲಭ್ಯಗಳನ್ನ ಭಕ್ತಾದಿಗಳಿಗೆ ಅನುಕೂಲವನ್ನ ಮಾಡಲಾಗಿದೆ, ಮತ್ತೆ ಅವರಿಗೆ ರಕ್ಷಣೆಗಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಖಂಡಿತ ಚೈತ್ರ, ಏನಂತಂದರೆ ಸುಮಾರು 10 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದ್ದಾಗ ಸಾಕಷ್ಟು ರೀತಿ ಅಂತಂದರೆ ಮೂಲ ಸೌಕರ್ಯಗಳು ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕೂಡ ಏನಂತಂದರೆ ಇಲ್ಲಿರುವಂಥ ಜಿಲ್ಲಾಡಳಿತ ಮತ್ತು ಏನಂತಂದರೆ ಮಠದ ಆಡಳಿತ ಮಂಡಳಿ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನಂತಂದರೆ 10 ಲಕ್ಷ ಜನ ಸೇರುವಂಥ ಭಕ್ತರಿಗೆ ಏನಂತಂದರೆ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಅಂತ ಒಂದು ಪ್ರಸಾದ ವ್ಯವಸ್ಥೆಯನ್ನು ಈ ಒಂದು ಜಾತ್ರೆಯಲ್ಲಿ ಏನಂದ್ರೆ ಮಹಾರಥೋತ್ಸವ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ, ಅದೇ ರೀತಿ ಮಹಾದಾಸೋಹ ಕೂಡ ಒಂದು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಏನಂದರೆ ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಆಗಿರ್ಬೋದು, ಮಾದ್ಲಿ, ಶೇಂಗಾ ಹೋಳಿಗೆ ಸೇರಿದಂತೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಏನಂತಂದರೆ ಬರುವಂಥ ಭಕ್ತರಿಗೆ ಕುಡಿಯೋ ನೀರಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಏನಂತಂದರೆ ಸಕಲ ಸಿದ್ಧತೆಯನ್ನು ಸಾಕಷ್ಟು ಒಂದು ಕೊಳಾಯಿಗಳನ್ನು ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲಕ್ಕೂ ಮುಖ್ಯವಾಗಿ ಅಂತಂದರೆ ಬರುವಂಥ ಭಕ್ತರಿಗೆ ಇಲ್ಲಿ ಅಂದರೆ ಸ್ವಚ್ಛತೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಕಾರ್ಯಕ್ರಮ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸ್ವಚ್ಛತೆಗೂ ಕೂಡ ಸಾಕಷ್ಟು ಒಂದು ಏನಂತಂದರೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಬರುವಂಥ ಭಕ್ತರಿಗೆ ಏನಂತಂದರೆ ಒಂದು ಏನಂತಂದರೆ ಶೌಚಾಲಯದ ವ್ಯವಸ್ಥೆಗಳನ್ನು ಕೂಡ ಮಠದ ವತಿಯಿಂದ ಮತ್ತು ಜಿಲ್ಲಾಡಳಿತ
ಜಿಲ್ಲಾಡಳಿತದ ವತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗಿದೆ. ಮತ್ತು ಏನು ಭದ್ರತೆಗೆ ಏನಂತಂದರೆ ಪೊಲೀಸ್ ಇಲಾಖೆ ಕೂಡ ಸರ್ವಸನ್ನದ್ಧವಾಗಿದೆ ಅಂತಲೇ ಹೇಳ್ಬೋದು. ಚೈತ್ರ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.